ನಮಸ್ಕಾರ ಸ್ನೇಹಿತರೆ, ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾನೇನು ಹೇಳ್ತಿದ್ದೀನಪ್ಪ ಅಂತಂದರೆ, ವೋಟರ್ ಐ ಡಿಯನ್ನು ನಾವು ಯಾವ ಥರ ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಹಳೆಯ ವಿಡಿಯೋಸ್ಗಳಲ್ಲಿ ಕೂಡ ನಾನು ತೋರಿಸಿದ್ದೀನಿ. ಸೊ ವೋಟರ್ ಐ ಡಿ ಅರ್ಜಿಯನ್ನು ಯಾವ ಥರ ಸಲ್ಲಿಸೋದು ಏನು ಎಲ್ಲ ಕಂಪ್ಲೀಟ್ ಆಗಿರುವಂಥ ವಿಡಿಯೋಸ್ಗಳು ಇದೆ. ಬಟ್ ಏನಂತಂದರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಕೆಲವೊಂದು ಅಪ್ಡೇಟ್ಸ್ ಕೂಡ ಇರ್ಬೋದು, ಸೊ ಹೇಳೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಹೊಸ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ನಿಮಗೆ ಜಸ್ಟ್ ಸಿಂಪಲ್ ಆಗಿ ಆಧಾರ್ ಕಾರ್ಡ್ ಇದ್ದರೆ ಸಾಕು, ನೀವು ಆಧಾರ್ ಕಾರ್ಡ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಬಟ್ ಏನಂತಂದರೆ, ಒಂದು ಸ್ಕೂಲ್ ಸರ್ಟಿಫಿಕೇಟ್ ಇದ್ದರೆ ತುಂಬ ಒಳ್ಳೆಯದು. ಯಾಕಂತಂದರೆ ಏಜ್ಗೆ ಅಂತ ಒಂದು ಸ್ಕೂಲ್ ಸರ್ಟಿಫಿಕೇಟ್ ಯಾವುದಾದ್ರೂ ಇತ್ತಪ್ಪ ಅಂದರೆ, ನಿಮ್ಮ ಟಿ ಸಿ ಆಗಿರ್ಬೋದು, ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಯಾವುದಾದ್ರೂ ಇತ್ತಂತಂದರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಮೊದಲಿಗೆ ಏನಂತಂದರೆ, ನೀವು NVSP ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ NVSP ಅಂತ ಸರ್ಚ್ ಮಾಡಿ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ವೆಬ್ಸೈಟ್ ಓಪನ್ ಆದಮೇಲೆ ನಿಮಗೆ ಅಲ್ಲಿ ರಿಜಿಸ್ಟರ್ ಆಗಿ ಹೇಳುತ್ತೆ, ರಿಜಿಸ್ಟರ್ ಆಗಿ ಲಾಗಿನ್ ಆಗಿ. ಸೊ ಲಾಗಿನ್ ಆದ್ರಪ್ಪ ಅಂತಂದರೆ ನಿಮಗೆ ನೋಡಿದ್ರು ವೋಟರ್ ರಿಜಿಸ್ಟ್ರೇಷನ್ ಫಾರ್ಮ್ಸ್ ಅಂತ ಬರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಇಲ್ಲಿ ಈ ರೀತಿ ಒಂದು ಅಪ್ಲಿಕೇಶನ್ಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಹೊಸದು. ಅದೇ ರೀತಿಯಾಗಿ ಫಾರ್ಮ್ 6A ರಿಜಿಸ್ಟರ್ ಆ್ಯಸ್ ಆ್ಯನ್ ಓವರ್ಸೀಸ್ ಎಲೆಕ್ಟ್ರೋಲ್ ವೋಟರ್ ಅಂತ ಬರುತ್ತೆ. ಅದೇ ರೀತಿ ಫಾರ್ಮ್ 7 ಡಿಲಿಟೇಷನ್ಗೆ ಬರುತ್ತೆ. ನೆಕ್ಸ್ಟು ಶಿಫ್ಟಿಂಗು ಕರೆಕ್ಷನ್ಸ್ಗೆ ಬರುತ್ತೆ. ಅದೇ ರೀತಿಯಾಗಿ ಡಿಲಿಟೇಷನ್ ಅಂತ ಬರುತ್ತೆ. ಅದೇ ರೀತಿಯಾಗಿ ಫಾರ್ಮ್ 8 ಸೆಲ್ಫ್ ಕರೆಕ್ಷನ್ಸ್ ಅಂದರೆ ಕರೆಕ್ಷನ್ಸ್ ಇರುತ್ತೆ, ಅದು ಬರುತ್ತೆ. ಸೊ ಹೊಸದಾಗಿ ಅಂತಂದರೆ ಫಾರ್ಮ್ 6 ನೀವು ಅಪ್ಲೈ ಮಾಡ್ಕೋಬೇಕಾಗತ್ತೆ. ಸೊ ಫಾರ್ಮ್ 6 ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಅಲ್ಲಿ ನಿಮಗೆ ಶುರು ಆಗುತ್ತೆ. ಸೊ ಇಷ್ಟು ಸ್ಟೆಪ್ಸ್ ಇದೆ, ಇಲ್ಲಿ ಎಲ್ವರೆಗೂ ಸ್ಟೆಪ್ಸ್ ಇದೆ, A to L ವರೆಗೂ ಸ್ಟೆಪ್ಸ್ ಇದೆ. ಸೊ ಕಂಪ್ಲೀಟಾಗಿ ನೀವು ಅದನ್ನು ಫಿಲ್ ಮಾಡ್ಕೊತ ಹೋಗಬೇಕು. ಸೊ ಫಸ್ಟ್ ಏನಪ್ಪ ಅಂತಂದರೆ, ನಿಮ್ಮ ಸ್ಟೇಟು, ಡಿಸ್ಟ್ರಿಕ್ಟು ಮತ್ತು ಅಸೆಂಬ್ಲಿ ಕೇಳುತ್ತೆ. ಸೊ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಅದಾದಮೇಲೆ ಪರ್ಸ್ನಲ್ ಡೀಟೇಲ್ಸನ್ನು ಕೇಳುತ್ತೆ. ಸೊ ಪರ್ಸ್ನಲ್ ಡೀಟೇಲ್ಸನ್ನು ಕಂಪ್ಲೀಟಾಗಿ ಫಿಲ್ ಮಾಡಬೇಕಾಗುತ್ತೆ. ನೆಕ್ಸ್ಟು ರಿಲೇಟಿವ್ಸ್ ಡೀಟೇಲ್ಸ್. ಸೊ ನಿಮ್ಮ ಒಂದು ರಿಲೇಟಿವ್ಸ್ ಯಾರಾದರೂ, ಅದು ನಿಮ್ಮ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಸೊ ಅದನ್ನ ನೀವು ಹಾಕ್ಬೋದು. ನೆಕ್ಸ್ಟ್ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಕೇಳುತ್ತೆ, ಹಾಕಿ. ಆಧಾರ್ ಡೀಟೇಲ್ಸನ್ನು ಕೇಳುತ್ತೆ, ಕಂಪ್ಲೀಟಾಗಿ ಹಾಕಿ. ನೆಕ್ಸ್ಟು ಜೆಂಡರ್, ಅದೇ ರೀತಿಯಾಗಿ ಡೇಟ್ ಆಫ್ ಬರ್ತ್, ನೆಕ್ಸ್ಟು ಪ್ರೆಸೆಂಟ್ ಅಡ್ರೆಸ್ ಡೀಟೇಲ್ಸನ್ನು ಕೇಳುತ್ತೆ, ಹಾಕಿ. ಇನ್ ಕೇಸ್ ಏನಾದರೂ ಡಿಸಬಿಲಿಟೀಸ್ ಇತ್ತಪ್ಪ ಅಂತಂದರೆ ನೀವು ಡಿಸಬಿಲಿಟೀಸ್ ಕೂಡ ಹಾಕ್ಬೋದು. ನೆಕ್ಸ್ಟು ಫ್ಯಾಮಿಲಿ ಮೆಂಬರ್ ಡೀಟೇಲ್ಸ್ ಕೊಡಿ, ಡಿಕ್ಲರೇಷನ್ ಹಾಕ್ಬಿಟ್ಟು ಕ್ಯಾಪ್ಚರ್ ಹಾಕ್ಬಿಟ್ಟು ಪ್ರಿವ್ಯೂ ಮಾಡಿಬಿಟ್ಟು ಸಬ್ಮಿಟ್ ಮಾಡಿ. ಸೊ ಸಬ್ಮಿಟ್ ಮಾಡಿದ್ರೆ ಅಂದರೆ ಅಕ್ನಾಲೇಜ್ಮೆಂಟ್ ನಂಬರ್ ಬರುತ್ತೆ. ಸೊ ಒಂದು ರೆಫರೆನ್ಸ್ ನಂಬರ್ ನಿಮಗೆ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಕಂಪ್ಲೀಟ್ ಆಗಿರುವಂಥ ನೀವು ಈ ಫೈಲ್ ಅಂದರೆ ಕಂಪ್ಲೀಟಾಗಿ ನೀವು ಅದನ್ನು ಹಾಕಬೇಕಾಗುತ್ತೆ. ಸೊ ಕಂಪ್ಲೀಟಾಗಿ ಹಾಕಿ ಆದ ಮೇಲೆ ಫೈನಲ್ ಸಬ್ಮಿಟ್ ಆದಮೇಲೆ ಅಕ್ನಾಲೇಜ್ಮೆಂಟ್ ನಂಬರ್, ಒಂದು ರೆಫರೆನ್ಸ್ ನಂಬರ್ ಬರುತ್ತೆ. ಸೊ ಆ ರೆಫರೆನ್ಸ್ ನಂಬರ್ ಇಟ್ಕೊಂಡು ನೀವು ನಿಮ್ಮ ವೋಟರ್ ಐ ಡಿಯನ್ನು ಟ್ರ್ಯಾಕ್ ಮಾಡ್ಕೋಬೋದು, ಏನಾಗಿದೆ, ಏನು ಪ್ರೋಸೆಸ್ ಇದೆ ಅಂತ. ಸೊ ಇದೊಂದು ಸಿಂಪಲ್ ಮಾಹಿತಿ ಇರುವಂಥ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ಇಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.